ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಬುಧವಾರದ ವ್ಲಾಗು. ಬುಧವಾರ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಬಿಸಿಲು, ಇನ್ನು ಮುಂದೆ ಬಿಸಿಲು ಜಾಸ್ತಿ ಆಗುತ್ತೆ ಅಲ್ವಾ. ಇನ್ನು ಮುಂದೆ ಬಿಸಿಲು ಕಾಲ ಶುರುವಾಗುತ್ತೆ, ಬೇಸಿಗೆ ಕಾಲ ಶುರುವಾಗುತ್ತೆ. ನನಗೆ ಚಳಿಗಾಲಕ್ಕಿಂತ ಬಿಸಿಲು ಕಾಲ ತುಂಬ ಇಷ್ಟ, ಅಂದರೆ ಬೇಸಿಗೆ ಕಾಲ ತುಂಬ ಇಷ್ಟ. ಯಾಕೆಂದರೆ ಅದು ಒಳಗಡೆನೇ ಇದ್ರೂ ಸ್ವಲ್ಪ ನಡೆಯುತ್ತೆ, ಇಲ್ಲ ಆಚೆ ಕಡೆ ಬಂದರೂ ನಡೆಯುತ್ತೆ. ಆದರೆ ಚಳಿಗಾಲ ಹಾಗಲ್ವಲ್ಲ, ನನಗೂ ಚಳಿಗಾಲಕ್ಕೆ ಹಾಗೆ ಬರೋದಿಲ್ಲ. ನನಗಂತೂ ಚಳಿಗಾಲ ಬೇಡಪ್ಪ ಅಂತ ಅನಿಸುತ್ತೆ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಪಕ್ಕದ ತೋಟದಲ್ಲಿ ಗಡ್ಡೆಕೋಸು ಅವರು ಹೊಡಿತಿದ್ದಾರೆ, ಅಂದರೆ ಅದನ್ನೆಲ್ಲ ತೆಗಿತಾ ಇದ್ದಾರೆ ಗಡ್ಡೆಕೋಸು. ಹಾಗೆ ಒಂದು ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ನಿನ್ನೆ ಸಂಜೆ ತೊಗೊಂಡಿದ್ದೆ, ಅದು ಟೊಮೊಟೊನು ತೊಗೊಂಡಿದ್ದೆ. ಬೆಳ್ಳುಳ್ಳಿ ಅಂತೂ ರೇಟು ಹೆವಿ, ಯಾವಾಗಲೂ ಅದು ರೇಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್, ಬೆಳ್ಳುಳ್ಳಿ ಮಾತ್ರ. ಆದರೆ ಈಗ ಒಂದು 30 ರೂಪಾಯಿ ಕಮ್ಮಿ ಆಗಿದೆ ಕಾಲು ಕೆ ಜಿಗೆ. ಮೊನ್ನೆ ಎಲ್ಲ ಕಾಲು ಕೆ ಜಿ ಬಂದು 100 ರೂಪಾಯಿ ಅಂತ ಹೇಳ್ತಿದ್ರು. ಇವಾಗ ಒಂದು ಕಾಲು ಕೆ ಜಿ ಬಂದು 70 ರೂಪಾಯಿ ಅಂತ ಹೇಳಿದ್ರು. ಚೆನ್ನಾಗಿತ್ತಲ್ಲ ಬೆಳ್ಳುಳ್ಳಿ ಅಂತಂದ್ಬಿಟ್ಟು ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ತೊಗೊಂಡೆ. 2 ಕೆ ಜಿ ಟೊಮೊಟೊ, ಒಂದು 3 ಕೆ ಜಿ ಈರುಳ್ಳಿ ತೊಗೊಂಡೆ. ಅದು ಇನ್ನೂ ನಾನು ಹಾಕಿಟ್ಟಿರಲಿಲ್ಲ. ಇವತ್ತೆಲ್ಲ ಸ್ವಲ್ಪ ಮನೇಲಿ ರೇಷನ್ ಎಲ್ಲ ತೊಗೊಂಬಂದಿದ್ನಲ್ಲ, ಆ ರೇಷನ್ ಎಲ್ಲ ಬಾಕ್ಸ್ಗಳಿಗೆ ಹಾಕಿಡಬೇಕು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿಡಬೇಕು. ಅದಕ್ಕೂ ಮುಂಚೆ ಫಸ್ಟು ನಾವು ಈಗ ಸ್ವಲ್ಪ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ. ಇನ್ನು ನೈಟು ಅಡುಗೆ ಮಾಡಿಟ್ಟಿದ್ನಲ್ಲ, ಇಲ್ಲಿ ನೋಡ್ಬೋದು ಮುದ್ದೆ ಪಾತ್ರೆ ಇದನ್ನ ನೆನೆಸೋದಕ್ಕೆ ಹಾಕಬೇಕು. ನಾನು ನೈಟ್ ಹೊತ್ತು ಮುದ್ದೆ ಪಾತ್ರೆ ತೊಳೆಯೋದಿಲ್ಲ. ಇಲ್ಲಿಂದ ನೈಟ್ ಮಾಡಿರೋ ಸಾಂಬಾರಿದೆ, ಮತ್ತು ಅನ್ನ ಇದೆ. ಅನ್ನ ಸ್ವಲ್ಪ ನೆನ್ನೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ಅನ್ನ, ಆದರೆ ಅದು ವೇಸ್ಟ್ ಮಾಡೋದಿಲ್ಲ. ಅದ್ರ ಜೊತೆ ಬೇರೆ ಏನಾದರೂ ಸ್ವಲ್ಪ ಸೇರಿಸಿ ಟಿಫನ್ ಮಾಡ್ತೀನಿ. ಇಲ್ಲಿ ಹೆಸ್ರು ಕಾಳು ಸ್ವಲ್ಪ ನೆನೆಸಿಟ್ಟಿದ್ದೀನಿ, ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಎದ್ದ ತಕ್ಷಣವೇ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ. ಇನ್ನು ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ನನಗೆ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಎದ್ದರೆ ಸ್ವಲ್ಪ ಕೆಲಸ ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಪೂಜೆ ಮಾಡಿದ್ನಲ್ಲ, ನಾನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗೆಲ್ಲ ಪೂಜೆ ಮಾಡಿದಾಗಲ್ಲ ಈ ಥರ ಸ್ಟವ್ಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ನಿನ್ನೆ ಸ್ವಲ್ಪ ನೀಟಾಗೇ ಇತ್ತು ಸ್ಟವ್ವು, ನೈಟು ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಹಾಗೇ ಇದೆ ಇವಾಗ ಅರಿಶಿನ ಕುಂಕುಮ ಎಲ್ಲ. ಇವತ್ತೆಲ್ಲ ಅಡುಗೆ ಮಾಡಿ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಒಂದೇ ಸರಿ ಅಂತ. ಇನ್ನು ಈ ಬೆಳ್ಳುಳ್ಳಿ ನೋಡ್ಬೋದು, ಈ ಬೆಳ್ಳುಳ್ಳಿದು ನಮ್ಮ ಮನೆ ಹತ್ರನೇ ಬಂದಿತ್ತು. ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಂದಿದೆ, ಅದನ್ನ ಕಿತ್ಕೊಂಡ್ಬಂದಿದ್ದೆ. ಅದನ್ನೇ ಇವಾಗ ಅದರಲ್ಲಿ ಹೂವು ಬರುತ್ತಲ್ಲ ಫ್ರೆಂಡ್ಸ್, ಇದು ಈರುಳ್ಳಿ ಹೂವು ಎಲ್ಲ ಅಂತ ಹೇಳ್ತಿರಲ್ಲ, ಅದೇ ಥರನೇ ಬೆಳ್ಳುಳ್ಳಿನಲ್ಲೂ ಸಹ ಹೂವು ಬಂದಿದ್ದು. ಅದನ್ನು ನೋಡಿ ಏನಾದರೂ ಒಂದು ಟಿಫನ್ ಮಾಡ್ತೀರಲ್ಲ ಅದ್ರ ಜೊತೆ ಸೇರಿಸೋಣ ಅಂತ. ಟೈಮ್ ಬಂದು 9:15 ಆಗಿದೆ. ಟಿಫನ್ ಮಾಡಬೇಕು. ಹಾಗೆ ಅಡುಗೆ ಮಾಡೋಕ್ಕೆ ನೀರೆಲ್ಲ ಸ್ವಲ್ಪ ಇಟ್ಕೊಳ್ಳೋಣ. ಫಸ್ಟು ಏನಾದರೂ ಸ್ವಲ್ಪ ಟಿಫನ್ ಮಾಡ್ಕೊಂಬೇಡ ಅಂತಂದ್ಬಿಟ್ಟು ನೈಟು ಮಾಡಿರೋ ಅಂಥ ಒಂದು ಅನ್ನ ಇತ್ತಲ್ಲ, ರಾತ್ರಿ ಉಳಿದಿರೋಂಥ ಸ್ವಲ್ಪ ಅನ್ನ ಇತ್ತು. ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಮಾಡಿಕೊಂಡು ನಾನು ನಮ್ಮ ಯಜಮಾನ್ರು ಇವತ್ತು ಅವರು ಮನೆಯಲ್ಲೇ ಇದ್ದಾರಲ್ವ, ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಂಡು ಅನ್ನಗೂ ಚಿತ್ರಾನ್ನ ಆಗುತ್ತೆ, ರಾತ್ರಿ ಉಳಿದಿರೋ ಅನ್ನಕ್ಕೂ ಚಿತ್ರಾನ್ನ ಕಲಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಇದಕ್ಕೇನಾದರೂ ಆಲೂಗೆಡ್ಡೆ ಏನಾದರೂ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. ಆದರೆ ನಾನು ಆಲೂಗೆಡ್ಡೆ ತರಕಾರಿ ಎಲ್ಲ ಏನು ತೊಗೊಂಬಂದಿಲ್ಲ, ತೊಗೊಂಬರ್ಬೇಕು. ಸದ್ಯಕ್ಕೆ ಬರೀ ಟೊಮೊಟೊನು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮಾಮೂಲಿ ಟೊಮೊಟೊ ಚಿತ್ರಾನ್ನ ಮಾಡ್ತಿರಲ್ಲ ಅದೇ ಥರನೇ. ಟೊಮೊಟೊ ಬಂದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನಿನ್ನೆ ಕಟ್ ಮಾಡಿರೋದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದೆ, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ಇವಾಗ ಅದನ್ನೇ ಉಳಿದಿರೋಂಥ ಟೊಮೊಟೊನೇ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ. ನನಗೆ ಅವಲಕ್ಕಿ ಚಿತ್ರಾನ್ನ ಅಂದರೆ ನಿಂಬೆಹಣ್ಣು ಹಾಕೋದಕ್ಕಿಂತ ಈ ಥರ ಟೊಮೊಟೊ ಹಾಕಿ ಚಿತ್ರಾನ್ನ ಮಾಡಿದ್ರೆ ತುಂಬ ಇಷ್ಟ ನನಗೆ. ಅದೊಂಥರ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಚಿತ್ರಾನ್ನ, ಅವಲಕ್ಕಿ ಚಿತ್ರಾನ್ನ. ಇವಾಗ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸ್ವಲ್ಪ ಕೊಬ್ಬರಿ ಇತ್ತು, ಕೊಬ್ಬರಿ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ತುರಿದಾಕಿಲ್ಲ, ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದು ನೀರು ಹಾಕ್ದಿರೆ ತರಿಯಾಗಿ ರುಬ್ಕೊಂಡ್ರೆ ಅದು ತುರಿದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಆಗಲೇ ನಾನು ಬೆಳ್ಳುಳ್ಳಿ ಹೇಳಿದ್ನಲ್ಲ, ಇವಾಗ ನೋಡಿ ಆ ಬೆಳ್ಳುಳ್ಳಿನ ಈ ಥರ ಮೇಲೆ ಇರೋವಂಥ ಒಟ್ಟೆಲ್ಲ ತೆಗೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ನೋಡ್ತಾ ಇರೋದು ಮತ್ತು ಮಾಡ್ತಾ ಇರೋದು. ಈ ಬೆಳ್ಳುಳ್ಳಿ ಇದು ಹೂವು ಏನು ಹೇಳ್ತಾರೆ ಇದಕ್ಕೆ, ದಿಂಡು,
ಈರುಳ್ಳಿದಾದರೆ ಈರುಳ್ಳಿ ಹೂವು ಅಂತ ಕರಿತೀರಿ. ಆನಿಯನ್ನು ಇನ್ನೂ ಏನೋ ಕರೀತಾರೆ, ಮರ್ತುಬಿಟ್ಟಿದ್ದೀನಿ, ಸಾರಿ ಫ್ರೆಂಡ್ಸ್. ಇದಕ್ಕೆ ನೋಡಿ ಈ ಥರ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಬೆಳ್ಳುಳ್ಳಿನೇ. ನೋಡೋಣ, ನನಗೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಮನೆ ಹತ್ರ ಬೆಳ್ಳುಳ್ಳಿ ಹಾಕ್ಬೋದಾ ಅಂದರೆ ಹಾಕ್ಕೋಬೋದು, ಅಂದರೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಮನೆಗೆ ಎಷ್ಟು ಬೇಕೋ ಅಷ್ಟು. ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಣಲಿ ಇಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆನೂ ಕಡಲೆ ಬೀಜ ಹಾಕಿ ಹುರ್ಕೊತಾ ಇದ್ದೀನಿ. ಚಿತ್ರಾನ್ನ ಅಂತಂದಮೇಲೆ ಸ್ವಲ್ಪ ಕಡಲೆ ಬೀಜ ಇದ್ರೇ ಅಲ್ವಾ ಚೆನ್ನಾಗಿರೋದು. ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈ ಹಸಿಮೆಣ್ಸಿನ್ಕಾಯಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದು ಖಾರ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ. ಮತ್ತು ತಿನ್ನೋವಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರಲ್ಲ ಅವ್ರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪುನು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಸ್ವಲ್ಪ ಬೇಗನೆ ಬೆಂದೋಗುತ್ತೆ. ನನಗೆ ಯಾವಾಗಲೂ ಚಿತ್ರಾನ್ನಕ್ಕೆ ಅರಿಶಿನ ಕಮ್ಮಿ ಇರಬೇಕು, ಕಲರ್ ಜಾಸ್ತಿ ಇರಬಾರ್ದು, ನನಗೆ ಇಷ್ಟ ಆಗಲ್ಲ. ಲೈಟ್ ಕಲರು ಚಿತ್ರಾನ್ನ ಇದ್ದರೆ ಚೆನ್ನಾಗಿರುತ್ತೆ. ನಾನಿದಿಷ್ಟೆಲ್ಲ ಮಾಡ್ಕೊತಾ ಇದ್ದೆ. ಬನ್ನಿ ನಮ್ಮ ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ. ಅವರು ಕೆಲಸ ಮಾಡ್ತಾಯಿದ್ದಾರೆ, ನೋಡೋಣ ಅವ್ರು ಏನು ಮಾಡ್ತಾಯಿದ್ದಾರೆ. ಬನ್ನಿ ಹೋಗೋಣ ಅಲ್ಲಿಗೆ. ನಾನು ಬೆಳಗ್ಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಹೇಳಿದ್ದೆ. ಇಲ್ಲಿ ಸ್ವಲ್ಪ ಓಡಾಡೋದಕ್ಕಾಗಲ್ಲ, ಎಲ್ಲ ಸ್ವಲ್ಪ ಗಲೀಜಾಗಿದೆ ನೋಡು ಅಂತ ಹೇಳಿದ್ದೆ. ಅವರಿಗೆ ಪಾಪ ಸೆಂಕೆನಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಇದೆಲ್ಲ ಚೆಂಕೆನಲ್ಲಿ ಕ್ಲೀನ್ ಮಾಡ್ಬೋದು, ಕೈಯಲ್ಲೆಲ್ಲ ಆಗೋದಿಲ್ಲ. ಮತ್ತು ಪರ್ಕೆನಲ್ಲಿ ಗುಡಿಸೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಹೇಳಿದೆ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಓಡಾಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಗುಡಿಸ್ಕೊಬೋದು ಅಲ್ವಾ ಫ್ರೆಂಡ್ಸ್. ಈ ಥರ ಇದ್ದರೆ ಪರ್ಕೆನಲ್ಲಿ ಗುಡಿಸೋದಕ್ಕೆ ಆಗೋದಿಲ್ಲ. ಆ ಕೊತ್ತಂಬರಿ ಸೊಪ್ಪಲ್ಲಿ ಹೋಗ್ಬಿಡ್ತಲ್ಲ. ನೋಡಿ ಫ್ರೆಂಡ್ಸ್, ಇದು ಈಗೆಲ್ಲ ನೆನ್ನೆಲ್ಲ ಗೊಬ್ಬರ ಹಾಕಿದ್ದಾರೆ. ಈ ಜಾಗದಲ್ಲೆಲ್ಲ ಗೊಬ್ಬರ ಹಾಕಿ ಎಲ್ಲ ಅಗೆದು ಕೊಟ್ಟಿದ್ದಾರೆ. ಏನಾದರೂ ಸೊಪ್ಪು ಮತ್ತು ಏನಾದರೂ ಸ್ವಲ್ಪ ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ಮನೆಗೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದೆಲ್ಲ ಮನೆ ಹತ್ರ ನಾನೇ ಹಾಕ್ಕೊತೀನಿ. ಇವಾಗ ಅಲ್ಲಿಂದ ಬಂದೆ ನೋಡಿ, ಟೊಮೊಟೊ ಗೊಜ್ಜು ಸಹ ಆಗಿದೆ, ಸಾರಿ ಚಿತ್ರಾನ್ನ ಗೊಜ್ಜು. ಇವಾಗ ಸ್ವಲ್ಪ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ಹೊತ್ತು ಉಳಿದಿರೋ ಅಂಥ ಅನ್ನಕ್ಕೆ ಈ ಥರ ಒಂದೊಂದ್ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದ್ದರೆ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿನೂ ಮಿಕ್ಸ್ ಮಾಡಿಕೊಂಡ್ರೆ 2-3 ಇರೋರಿಗೆ ಆಗುತ್ತೆ. ನಾನು ಮಾಡಿದ್ದು ಒಂದು 3 ಜನ ತಿನ್ಬೋದಾಗಿತ್ತು ಹೊಟ್ಟೆ ತುಂಬ, ಅಷ್ಟು ಆಗಿತ್ತು. ಇವಾಗ ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗೊಜ್ಜು. ಯಾಕೆ ಅಂತಂದರೆ ಅದು ಫಸ್ಟಿಗೆ ಅವಲಕ್ಕಿ ಕಲಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇವಾಗ ಅವಲಕ್ಕಿನ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ನಾನು. ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಬೋದು. ಸ್ಪೂನಲ್ಲಿ ಕಲಿಸ್ಕೋದಕ್ಕಿಂತ ಈ ಥರ ಕೈಯಲ್ಲೇ ಕಲಿಸಿದ್ರೆ ಚೆನ್ನಾಗಿರುತ್ತೆ. ನನಗೆ ಅವಲಕ್ಕಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಟೊಮೊಟೊ ಚಿತ್ರಾನ್ನ ಅವಲಕ್ಕಿನಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ರಾತ್ರಿ ಉಳಿದಿರೋ ಅನ್ನ ಐತಲ್ಲ, ಆ ಅನ್ನನ ಸ್ವಲ್ಪ ಈ ಥರ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಕೊರೆಗಾಲಕ್ಕೆ ಒಂದು ಸ್ವಲ್ಪ ಕಲ್ಲು ಥರ ಇರುತ್ತೆ ಅನ್ನ, ಮಂಜಲ್ವಾ, ಅದಕ್ಕೆ ಸ್ವಲ್ಪ ಕಲ್ಲು ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಸ್ವಲ್ಪ ಅದು ಮೆತ್ತಗಾಗುತ್ತೆ. ಗಟ್ಟಿಗಾಗಿರೋದೆಲ್ಲ ಮೆತ್ತಗಾದರೆ ಕಲಸೋದಕ್ಕೂ ಸಹ ಚೆನ್ನಾಗಿರುತ್ತೆ.
ಇವಾಗ ನೋಡಿ ಉಳಿದಿರೋದನ್ನೆಲ್ಲ ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಚಿತ್ರಾನ್ನನೂ ಆಯಿತು, ಮತ್ತು ರಾತ್ರಿ ಉಳಿದಿರೋ ಅನ್ನನೂ ವೇಸ್ಟ್ ಆಗಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಈ ಚಿತ್ರಾನ್ನ ರೆಡಿ ಆಯಿತು. ಇವಾಗ ತಟ್ಟೆಗೂ ಸಹ ಹಾಕ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ, ಸಿಂಪಲ್ಲಾಗಿ ಇರುತ್ತೆ, ಎಲ್ಲರೂ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟೆಲ್ಲ ಆದಮೇಲೆ ನಾನು ಮತ್ತೆ ಯಾವ ವಿಡಿಯೋಸ್ ಏನು ಮಾಡೋಕ್ಕಾಗಿಲ್ಲ. ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸಂಜೆ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ ಪಾತ್ರೆ ಎಲ್ಲ ಎಷ್ಟಿದೆ ತೊಳೆಯೋದು, ಮತ್ತು ಟೀ ಇಟ್ಟಿದ್ದೀನಿ. ಟೀ ಕುಡಿಯೋದಕ್ಕೆ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವತ್ತು ಮನೆಯಲ್ಲೇ, ಬೇಗನೆ ಸ್ವಲ್ಪ ಟೀ ಇಟ್ಟೆ. ಟೀ ಕುದೀತಾ ಇದೆ. ಪಾತ್ರೆ ಎಲ್ಲ ತೊಳ್ಕೊಬೇಕಾಯ್ತು. ಸರಿ ಆಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವಾಗ ಟೀ ಕುಡ್ದಾದ್ಮೇಲೆ ಸ್ವಲ್ಪ ರೇಷನ್ ಎಲ್ಲ ಇತ್ತು ಫ್ರೆಂಡ್ಸ್. ರೇಷನ್ ಎಲ್ಲ ಬಾಕ್ಸ್ಗಳಿಗೆ ಹಾಕಿಡಬೇಕು, ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇವಾಗ ಸೀತಾರಾಮ ಧಾರಾವಾಹಿ ಬಂದು 5:30ಗೆ ಹಾಕ್ಬಿಟ್ಟಿದ್ದಾರೆ. ನಾನು ಯಾವಾಗಲೂ 5:30 ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಇವತ್ತು ಕೆಲಸ ಆಗಿಲ್ಲ, ಇನ್ನೇನು 5 ಗಂಟೆ ಆಗ್ತಾ ಬರ್ತಾ ಇದೆ. ಫಸ್ಟಿಗೆ ನಾನಿಲ್ಲಿ ಟೀ ಮಾಡಿ ಕುಡಿದ್ಬಿಟ್ಟು ಆ ಸೀರಿಯಲ್ಲೆಲ್ಲ ನೋಡ್ಕೊಂಡೇ ನನ್ನ ಮನೇಲಿ ಕೆಲಸ ಮುಗಿಸ್ಕೊತಾ ಇದ್ದೆ. ನಮ್ಮ ಯಜಮಾನರು ನೋಡಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಆರಾಮಾಗಿ ಅಂತಂದರೆ ಪಾಪ ಅವ್ರ ಮನೇಲಿ ಇದ್ರೂ ಸಹ ಏನು ಸುಮ್ಮನೆ ಕೂತ್ಕೊಳಲ್ಲ ಫ್ರೆಂಡ್ಸ್. ಅವ್ರ ಮನೆಯಿಂದ ಆಚೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಇವತ್ತು ಅವರು ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದರು. ಸರಿ ಅಂತಂದ್ಬಿಟ್ಟು ನಾನು ಸಹ ಟೀ ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ದೀರಿ. ಆದಷ್ಟು ಕಮ್ಮಿ ಮಾಡ್ಕೊಬೇಕು ಫ್ರೆಂಡ್ಸ್ ಕಾಫಿ ಟೀ ಕುಡಿಯೋದು, ಅದು ಅಷ್ಟೊಂದು ಒಳ್ಳೇದಲ್ಲ. ನನಗೆ ಈ ಚಳಿಗಾಲಕ್ಕೆ ಸ್ವಲ್ಪ ಅಭ್ಯಾಸ ಹೋಗ್ಬಿಡುತ್ತೆ. ಬೇಸಿಗೆ ಕಾಲ ಬಂತು ಅಂದರೆ ಆದಷ್ಟಕ್ಕೆ ಅದೇ ಒಂದು ದಿವಸಕ್ಕೆ ಕಮ್ಮಿ ಮಾಡಿಬಿಡ್ತೀನಿ ನಾನು ಕಾಫಿ ಟೀ ಕುಡಿಯೋದು. ಈಗ ಕಾಫಿ ಟೀ ಎಲ್ಲ ಕುಡ್ದಾದ್ಮೇಲೆ ಇಲ್ಲಿ ಬಾಕ್ಸ್ಗಳಿಗೆಲ್ಲ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಇಕ್ಕೊತಾ ಇದ್ದೀನಿ. ನಾನು ಈ ಥರ ಬಾಕ್ಸ್ಗಳನ್ನ ಅವಾಗವಾಗ ಮೇಲೇ ಅಂದರೆ ಮುಚ್ಚಳ ಓಪನ್ ಮಾಡ್ದಿರೇ ತೊಳ್ಕೊಂಡು ಒರೆಸ್ಕೊಂಡು ಇಕ್ಕೊತೀನಿ. ಅದು ಸ್ವಲ್ಪ ಬೆಟರು. ಯಾವಾಗ್ಲೂ ಎಲ್ಲ ಓಪನ್ ಮಾಡಿ ತೊಳೆದು ಅದನ್ನೆಲ್ಲ ಸ್ವಲ್ಪ ಫಜೀತಿ ಮಾಡ್ಕೊಳೋದಕ್ಕಿಂತ ಅದರಲ್ಲಿ ಏನು ಬಾಕ್ಸ್ಗಳಲ್ಲಿ ಏನು ಐಟಮ್ ಇರುತ್ತೋ ಅದು ಒಳಗಡೆ ಹಾಗೇ ಇರುತ್ತೆ. ಅದು ಮುಚ್ಚಳ ಮುಚ್ಚಿರ್ತೀರಲ್ವ ಫ್ರೆಂಡ್ಸ್, ಹಾಗೆ ಸುಮ್ಮನೆ ಮೇಲೇನೆ ಸೋಪ್ ಹಾಕಿ ನೀರಲ್ಲಿ ತೊಳ್ಕೊಂಡ್ರೆ ನಮ್ಗೆ ಅದ್ರೊಳಗಡೆ ನೀರೂ ಹೋಗೋದಿಲ್ಲ, ಮತ್ತು ಬಾಕ್ಸು ಅಷ್ಟೇ ಕ್ಲೀನಾಗುತ್ತೆ. ಈ ಥರ ಒಂದು 20 ದಿವ್ಸಕ್ಕೆ ಒಂದು ಸರಿ ಮಾಡ್ಕೊಬೇಕು. ಅಂದರೆ ನಮ್ಮ ಮನೇಲಿ ಇತ್ತೀಚೆಗೆ ಡಸ್ಟ್ ಜಾಸ್ತಿ ಆಗ್ತಾಯಿದೆ. ಮುಂಚೆ ಎಲ್ಲ ಕಿಟಕಿ ಈ ಕಡೆ ಇರಲಿಲ್ಲ, ನಾನು ಇವಾಗ ಹೊಸ್ದಾಗಿ ಕಿಟಕಿ ಇಟ್ಕೊಂಡಿರೋದು. ಇವಾಗ ಗಾಳಿ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಡಸ್ಟ್ ಜಾಸ್ತಿನೇ ಬರುತ್ತೆ ಫ್ರೆಂಡ್ಸ್. ಎಷ್ಟು ಧೂಳು ಬರುತ್ತೆ ಗೊತ್ತಾ. ಅದಕ್ಕೆ ಅದನ್ನ ಆವಾಗವಾಗ ನಾನು ಕ್ಲೀನ್ ಮಾಡ್ಕೊಬೇಕು. ಇವಾಗೆಲ್ಲ ಹಾಕಿಟ್ಕೊಂಡಿದ್ದಾಯಿತು. ಮತ್ತು ಇಲ್ಲಿ ನೋಡಿ ಹೊಸದೊಂದು ಬಾಕ್ಸ್ ತೊಗೊಂಬಂದಿದ್ನಲ್ಲ ಜೀರಿಗೆ ಮೆಣಸು ಹಾಕ್ಕೊಳೋದಕ್ಕೆ, ಅದರಲ್ಲೂ ಸಹ ಎಲ್ಲ ಹಾಕಿಡ್ತಾಯಿದ್ದೀನಿ. ಮತ್ತು ಇದು ಜೀರಿಗೆ ಮೆಣಸು ಹಾಕೋ ಬಾಕ್ಸಲ್ಲಿ ಅದರಲ್ಲಿ ಕಾಸಿಡೋದಕ್ಕಾಗುತ್ತಾ ಅಂತ ನೋಡಿ ಇಡ್ತಾಯಿದ್ದೀನಿ. ಆದರೆ ಅದು ಆಗಿಲ್ಲ ಅದರಲ್ಲಿ ಇಡೋದಕ್ಕೆ. ಈ ಕಾಸು ಬಂದು ಪಟಾಕಿ ಚೀಟಿ ಕಟ್ಟೋದಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಪಟಾಕಿ ಚೀಟಿ ಕಟ್ಟಬೇಕು, ಈ ತಿಂಗಳದು ಕಟ್ಟಿರಲಿಲ್ಲ, ಅದೇ ದುಡ್ಡು. ಇದು 500 ರೂಪಾಯಿ ಇದೆ. ಇವಾಗ ಒಂದಕ್ಕೆ ಎಲ್ಲದಕ್ಕೂ ಈ ಜೀರಿಗೆ ಮೆಣಸು ಸಾಸಿವೆ ಮೆಂತೆ ಮತ್ತು ಏಲಕ್ಕಿ ಚಕ್ಕೆ ಲವಂಗ ಇದೆಲ್ಲ ಒಂದರಲ್ಲಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಬೇಗ ನಮಗೆ ಕೈಗೆ ಸಿಗುತ್ತೆ. ಅದೇ ಥರನೇ ಎಲ್ಲ ಹಾಕಿಟ್ಕೊತಾ ಇದ್ದೀನಿ ನೋಡಿ. ನನಗೆ ಈ ಬಾಕ್ಸ್ ಬಂದು ಸ್ಟೀಲ್ದು ತೊಗೊಬೇಕು ಅಂತ ಇಷ್ಟ ಆಗಿತ್ತು, ಆದರೆ ಸ್ಟೀಲ್ದು ಸಿಕ್ಕಿಲ್ಲ ನನಗೆ. ಅಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗಿತ್ತು. ನೋಡೋಣ ಫ್ರೆಂಡ್ಸ್, ಇನ್ಯಾವತ್ತನೋ ಒಂದು ಸರಿ ತೊಗೊತೀನಿ. ಇವಾಗ ಸದ್ಯಕ್ಕೆ ಆಗೋದಿಲ್ಲ ತೊಗೊಳೋದಕ್ಕೆ ಅಂತ. ತೊಗೊಳ್ಳೇಬೇಕು ನನಗೆ ಸ್ಟೀಲ್ದು. ಯಾವ ಥರ ಸ್ಟೀಲ್ದು ಅಂತಂದರೆ ಈ ಬಾಕ್ಸ್ ಮಾತ್ರ ಸ್ಟೀಲು, ಮೇಲೆ ಮುಚ್ಚಳ ಗ್ಲಾಸ್ ಥರ ಬರುತ್ತೆ. ಆ ಥರದ್ದು ತೊಗೊಳಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ತುಂಬ ದಿವಸದಿಂದ ಆಸೆ ಇದೆ ಆ ಥರದ್ದು ತೊಗೊಳ್ಳೋಣ ಅಂತ. ತೊಗೊಳ್ಬೇಕು ಅಂತ ಅಂದ್ಕೊತೀನಿ, ಏನಾನ ಒಂದೊಂದು ಅಷ್ಟರಲ್ಲಿ ಬರುತ್ತೆ ಫ್ರೆಂಡ್ಸ್. ನನ್ನ ಹತ್ರ ಕಾಸು ಇರೋದೇ ಕಮ್ಮಿ, ಸಾಮಾನ್ಯವಾಗಿ ನನಗೆ ಇರೋದಿಲ್ಲ. ಯಾಕಂದರೆ ಅಲ್ಲಿ ಬರೋ ದುಡ್ಡು ಅಲ್ಲಿಂದ ಅಲ್ಲಿಗೆ ಕ್ಲಿಯರಾಗಿ ಹೋಗ್ಬಿಡುತ್ತೆ. ನಮಗೆ ಉಳಿಯೋದೇ ಕಷ್ಟ. ನನಗೆ ತಿಂಗಳಿಗೆ ಇಷ್ಟು ಸೇವ್ ಮಾಡಿ ಇಟ್ಕೊಳೋದು. ಒಂದು ಸಂಘ ಕಟ್ಟಬೇಕು, ಒಂದು ಪಟಾಕಿ ಚೀಟಿ ಕಟ್ಟಬೇಕು, ಮತ್ತು ಮನೆಗೆ
ಅಲ್ಲ ಆವಾಗವಾಗ ನನ್ನ ಆರೋಗ್ಯದ ಸಮಸ್ಯೆ ಬೇರೆ, ಅದಕ್ಕಷ್ಟು ಹಿಂಗೆ ಖರ್ಚು ಆಗ್ತಾನೆ ಇರುತ್ತೆ. ಒಬ್ಬರ ಸಂಪಾದನೆ ಅಲ್ವಾ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮನೆ ಮೇಂಟೈನ್ ಮಾಡೋದು. ಇವಾಗ ಇದಿಷ್ಟೆಲ್ಲ ಆಯಿತು. ಈಗ ಕವರ್ಸು ಚೆನ್ನಾಗಿದ್ದರೆ ಪ್ಲಾಸ್ಟಿಕ್ ಕವರೆಲ್ಲ ಎತ್ತಿಟ್ಕೊತೀನಿ. ಏನಾದರೂ ಅದು ಹರಿದೋಗಿರೋ ಕವರ್ಗಳು ಆಗಿದ್ದರೆ ನಾನು ಅದನ್ನ ನೀರ್ವಲೆಗೆ ಇಕ್ತೀನಿ. ಆಚೆ ಕಡೆ ಎಲ್ಲೂ ಬಿಸಾಕೋದಿಲ್ಲ ಪ್ಲಾಸ್ಟಿಕ್ ಕವರ್ಗಳು. ಯಾಕಂದರೆ ಇಲ್ಲಿ ಹಸುಗಳು ಜಾಸ್ತಿ ಇರುತ್ತೆ. ಅವು ಹಸುಗಳೆಲ್ಲ ಹೊರಗಡೆ ಬಂದು ಅವು ಹಸುಗಳ್ನೆಲ್ಲ ಹೊಡ್ಕೊಂಡು ಹೋಗ್ತಾಯಿರ್ತಾರಲ್ಲ, ತಿಂದ್ಬಿಡ್ತವೆ ಹಸುಗಳು ಅಂತಂದ್ಬಿಟ್ಟು ನಾನೇನು ಮಾಡ್ತೀನಿ ಆ ಪ್ಲಾಸ್ಟಿಕ್ ಕವರೆಲ್ಲ ಒಲೆಗೆ ಇಕ್ತೀನಿ. ಚೆನ್ನಾಗಿರೋದು ಮಾತ್ರ ಇಟ್ಕೊತೀನಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಹಾಗೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸ್ಟ್ಯಾಂಡಿಗೆ ಹಾಕಿಟ್ಕೊತಾ ಇದ್ದೀನಿ. ಈ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಳೇದು ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ತೆಗೆದ್ಬಿಡ್ತೀನಿ ಫಸ್ಟು. ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸದು ಕೆಳಗಡೆ ಹಾಕಿ ಹಳೇದನ್ನೆಲ್ಲ ಮೇಲೆ ಹಾಕ್ಕೊತೀನಿ. ಆವಾಗ ಹಳೇದೆಲ್ಲ ನಮಗೆ ಬೇಗ ನಾವು ಯೂಸ್ ಮಾಡ್ಬೋದಲ್ಲ. ಯಾವುದಕ್ಕೂ ಅಷ್ಟೇ ಈ ಥರ ಒಂದು ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಆಗಿರ್ಬೋದು, ಒಂದು ಟೊಮೊಟೊ ಆಗಿರ್ಬೋದು ಹಾಕಿದ್ರೆ ಆ ಬುಟ್ಟಿನೂ ಸಹ ಗಲೀಜಾಗೋದಿಲ್ಲ. ಕೆಲವೊಂದು ಟೊಮೊಟೊ ತೊಗೊಂಡಿದ್ದೆ ಎಲ್ಲ ಒಂದೊಂದು ಗಲೀಜಾಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಅಂದರೆ ಎಲ್ಲ ಅಲ್ಲೊಂದು ಡ್ಯಾಮೇಜ್ ಆಗಿದೆ. ಚೆನ್ನಾಗಿದೆ ಅಂತಲೇ ಹೇಳಿದ್ರು, ಆದ್ರೂ ಅದು ಒಂದೊಂದು ಡ್ಯಾಮೇಜ್ ಆಗೋಗ್ಬಿಟ್ಟೈತೆ. ಅದನ್ನೆಲ್ಲ ನೋಡಿಕೊಂಡು ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಬಟ್ಟೆ ಹಾಕಿಡ್ತೀನಿ. ಯಾಕಂದರೆ ಈ ಹಲ್ಲಿಗಳೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಸದ್ಯಕ್ಕೆ ಜಿರಳೆಗಳಿಲ್ಲ, ಹಲ್ಲಿಗಳು ಮಾತ್ರ ಇದೆ. ಆ ಹಲ್ಲಿಗಳು ಓಡಾಡಬಾರ್ದು ಅಂತಂದ್ಬಿಟ್ಟು ಈ ಥರ ಒಂದು ಬಟ್ಟೆ ಹಾಕಿಡ್ತೀನಿ ಅದ್ರ ಮೇಲೆ. ಮತ್ತು ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಬುಟ್ಟಿ. ನಾನು ಇವಾಗ ಇತ್ತೀಚೆಗೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬುಟ್ಟಿ. ನನಗೆ ತುಂಬ ಇಷ್ಟ ಆಯಿತು ಇದು ಬರೀ 10 ರೂಪಾಯಿ ಅಷ್ಟೇ ಫ್ರೆಂಡ್ಸ್. ಈ ಬುಟ್ಟಿ ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲ ಅಂತಂದರೂ ಒಂದು ಅರ್ಧ kg ಬೆಳ್ಳುಳ್ಳಿ ಇಡಿಸುತ್ತೆ ಇದರಲ್ಲಿ. ತೊಗೊಂಬಂದಿರೋಂಥ ಹೊಸ ಬೆಳ್ಳುಳ್ಳಿ ಎಲ್ಲ ಇದರಲ್ಲಿ ಹಾಕಿಟ್ಕೊಳ್ಳೋಣ ಅಂತ ನೋಡಿ ಆ ಬುಟ್ಟಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದಕ್ಕೆ ಆ ಪೇಪರ್ ಹಾಕಿಟ್ಟಿದೆ. ಆದರೆ ಇದಕ್ಕೆ ಪೇಪರ್ ಹಾಕಿಡೋದ್ರಿಂದ ಏನೂ ಯೂಸ್ ಇಲ್ಲ. ಯಾಕಂದರೆ ಅದೆಲ್ಲ ಬೆಳ್ಳುಳ್ಳಿ ಹಾಕ್ತಿರಲ್ಲ ಎಲ್ಲ ಮಡ್ಚ್ಕೊಂಡ್ಬಿಡ್ತೈತೆ ಅಂತಂದ್ಬಿಟ್ಟು ನಾನು ಪೇಪರ್ ಹಾಕಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಹೊಸ ಬೆಳ್ಳುಳ್ಳಿ ಎಲ್ಲ ಕೆಳಗಡೆ ಹಾಕಿ ಹಳೇದೆಲ್ಲ ಮೇಲೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ಒಂದೊಂದೇ ಉಗುಳಿರುತ್ತಲ್ಲ, ಅಂದರೆ ಹಳುಗು ಏನಂತಾರೆ ಅದು, ಒಂದೊಂದೇ ಅಗಳಿರುತ್ತಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿದು, ಅದನ್ನೆಲ್ಲ ಮೇಲೆ ಹಾಕ್ಕೊಂಡ್ರೆ ನಮಗೆ ಬೇಗನೆ ಈಸಿ ಕೈಗೆ ಸಿಕ್ಬಿಡುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕಿದ್ದಾಯಿತು. ಇದು ಇವತ್ತಿಂದು ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ